ಜನರ ಆಶೀರ್ವಾದ ಕಾಣಿಸ್ತಾ ಇದೆ JDS ಪಾರ್ಟಿಗೆ. ಜಿಲ್ಲೆಯಲ್ಲಿ ನಡೀತಾ ಇರುವ 13 ಸೀಟಲ್ಲಿ ಮೆಜಾರಿಟಿ ಸೀಟ್ ಪಡಿತೇವೆ. ಈ ಭಾಗದಲ್ಲಿ ನಡೀತಾ ಇರೋದೇ 8ಕ್ಕೆ 8 ಸೀಟು ಕೂಡ ನಾವು ಗೆಲ್ಲಿಸ್ತೇವೆ. ಐಷಾರಾಮಿ ಏನು ಮಾಡೋಣ? ಈ ನೀವೆಲ್ಲ ನೋಡ್ತಾ ಇಲ್ಲ ಸರ್, ರೈತ ಸಮಸ್ಯೆಗಳನ್ನ ಈ ಥರ ಮಾಡ್ಕೊಂಡೆ ಮುಂದೆ ಹೆಂಗೆ ದೈವ ಎಲ್ಲ ಆಗ್ತಾ ಇರ್ತೀವಿ ಟೈಪ್ ಆಗ್ತಾ ನಾವೆಂದೂ ನೋಡಿರಲಿಲ್ಲ. 45 ವರ್ಷದ ರಾಜಕಾರಣದಲ್ಲಿ ಯಾವತ್ತೂ ಇಂಥ ಒಂದು ಚುನಾವಣೆ ನಾವು ಕಂಡಿಲ್ಲ, ಇಂಥ ಸಿಚುವೇಶನ್ ಕಂಡಿಲ್ಲ. ನೋಡಿ, ರೈತರಿಗೆ ಎಂಥ ತೊಂದರೆ ಆಗ್ತಾ ಇದೆ ಮತ್ತು ಮಾವಿನ ಬೆಲೆ ಆಗಲಿ ಅಥವಾ ನೋಡ್ಬಿಟ್ರೆ ಎಂದೂ ನೋಡಿಲ್ಲ. ಕೆಂಪು ಮಳೆ ಬಂದ್ಬಿಟ್ರೆ ಹಾಲು ಉತ್ಪಾದಕರನ್ನ ಕಾಪಾಡಬೇಕು ಅಂತ ಒಂದು ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಯಾವ ತರ ಮಾಡ್ಕೊಂತಾರೆ ಸರ್? ದೇವರೇ ಕಾಪಾಡಬೇಕು, ಈ ಸಂದರ್ಭವನ್ನು ದೇವರೇ ಕಾಪಾಡಬೇಕು. ಇಷ್ಟೆಲ್ಲ ಕೋಟಿ ಖರ್ಚು ಮಾಡೋಂಥ ಅವಶ್ಯಕತೆ ಇದೆ ಅದೇ ಸಂದರ್ಭಕ್ಕೆ ಅನುಗುಣವಾಗಿ ಹೋಗ್ತಾ ಇದ್ದಾರೆ ಅಷ್ಟೇ ಜನ ಮುಖಂಡರು ಅಲ್ವಾ. ಅಧಿಕಾರಕ್ಕೋಸ್ಕರ ಇಷ್ಟೆಲ್ಲ ಮಾಡಬೇಕು ಮಾಡ್ತಾ ಇದ್ದಾರೆ. ಏನು ಮಾಡೋದು? ಏನೋ ಸಾಲ ಗೀಲ ಮಾಡಿ ಆಡಳಿತ ಪಕ್ಷದವ್ರು ಏನೋ ಇಲ್ಲ ಅವ್ರಿಗೆ ಸಿಗುತ್ತೆ ದುಡ್ಡು. ಈ ವಿರೋಧ ಪಕ್ಷದವ್ರು ಏನು ಮಾಡೋದು? ಜಮೀನು ಮಾರಾಕಿದ್ದಾರೆ, ಜಮೀನು ಮಾರಾಕಿದ್ದಾರೆ, ಅದೇ ಜಮೀನಿಗೆ ಮಾಡ್ತಾ ಇದ್ದಾರೆ. ಇಲ್ಲ, ಇದು ಇಟ್ ಇಸ್ ಎ ಫ್ಯಾಕ್ಟ್. ಹಾಲು ಉತ್ಪಾದಕರ ಸಂಘದ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ನಲ್ಲಿ ಮನೆ ಒಂದು 3 ಬಾಕ್ಲಾಗ್ಬಿಟ್ಟಿದೆ. ನಮ್ಮಲ್ಲಿ NDA ಅಭ್ಯರ್ಥಿಗಳು ಎಲ್ಲ ಕಡೆನೂ ಈ ಹಾಲು ಉತ್ಪಾದಕರಿಗೆ ಒಳ್ಳೇದು ಮಾಡಬೇಕು ಅಂತ ಹೇಳಿ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ವೆಂಕಟೇಶ್ವರ ಅಣ್ಣವರು, ನಮ್ಮ MP ಗಳಾದಂಥ ಮಲೇಶ್ ಬಾಬಣ್ಣವರು ಎಲ್ಲರೂ ಒಗ್ಗಟ್ಟಾಗಿ ಸಮೃದ್ಧಿ ಮಂಜುವರಿಂದ ಹಿಡಿದು CMR ಶ್ರೀನಾಥ್ ಅವರಿಂದ ಹಿಡಿದು ವರ್ತೂರು ಪ್ರಕಾಶ್ ಅವರಿಂದ ಹಿಡಿದು ನಮ್ಮ ಜಿಲ್ಲಾಧ್ಯಕ್ಷರಾದ ಓಂಶಕ್ತಿ ಚಲಪತಿ ಅವರು ಎಲ್ಲರೂ ಒಟ್ಟಿಗೆ ಸೇರಿ ನಾವೆಲ್ಲ ಜಿಲ್ಲೆಗೆ ಒಳ್ಳೇದು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ NDA ಅಭ್ಯರ್ಥಿಗಳಿಗೆ ವೋಟ್ ಹಾಕ್ಬೇಕಂತೇಳಿ ನಾವೆಲ್ಲರೂ ಮನವಿ ಮಾಡ್ಕೊಂಡಿದ್ದೀರಿ. ನಮ್ಮಲ್ಲಿ ಆಡಳಿತ ಪಕ್ಷದಲ್ಲಿ ಹಣಬಲ ಹರಿಸ್ತಾ ಇರೋದ್ರಿಂದ ಅವರು ಈ ಕಡಿಮೆ ಅಂದ್ರೆ ಒಂದು 100 ಕೋಟಿಗೆ ಮೇಲೆ ಕ್ರಾಸ್ ಆಗ್ಬಿಟ್ಟಿದೆ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಹಾಲು ಉತ್ಪಾದಕರ ಸಂಘದ ಚುನಾವಣೆಯಲ್ಲಿ. ಆದ್ರೂ ಜನ NDA ಅಭ್ಯರ್ಥಿಗಳು ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ಹೇಳಿ ಕಷ್ಟಪಟ್ಟು ಎಲ್ಲ ಕೆಲಸ ಮಾಡ್ತಾ ಇರೋದ್ರಿಂದ ಈ KMF ಚುಕ್ಕಾಣಿಯನ್ನ ನಮ್ಮ NDA ಅಭ್ಯರ್ಥಿಗಳು ನಾವು ಹಿಡಿಯೋದ್ರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ. ಅದಕ್ಕೋಸ್ಕರ ಇವತ್ತೇನು ಚುನಾವಣೆ ನಡೆದಿದೆ ಇದಕ್ಕೆ ವೋಟ್ ಹಾಕಿದಂಥ ಎಲ್ಲ ಮತದಾರ ಬಂಧುಗಳು ಮತ್ತು ಇದಕ್ಕೆ ಕಷ್ಟಪಟ್ಟಂಥ ಎಲ್ಲ ನಮ್ಮ ಮುಖಂಡರುಗಳಿಗೂ ನಾನು ನಿಮ್ಮೆಲ್ಲರ ಮುಖಾಂತರ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಹೇಳಿರ್ಬೋದು, ನಾವು ಯಾರ್ಯಾರು ಬಸ್ಗಳಲ್ಲಿ ತುಂಬ್ಕೊಂಡು ಹೋದ್ರು ಹೈದ್ರಾಬಾದ್ಗೆ ಅವರೆಲ್ಲ ನಮಗೆ ವೋಟ್ ಹಾಕ್ಬಿಡ್ತಾರೆ, ಬೇರೆ ಕಡೆ ಎಲ್ಲೆಲ್ಲ ಗೋವಾ ಕರ್ಕೊಂಡು ಹೋಗಿರ್ರಿ ಎಲ್ಲ ನಮ್ಗೆ ವೋಟ್ ಹಾಕ್ಬಿಡ್ತಾರೆ ಅಂತ ಹೇಳಿ ತಿಳ್ಕೊಂಡ್ರೆ ಅವರಷ್ಟು ದಡ್ರೆ ಯಾರು ಇಲ್ಲ. ಅವ್ರ ಜೊತೆಲಿ ಕರ್ಕೊಂಡು ಹೋದವ್ರನ್ನು ಸತ್ಯ ಮತ್ತು ಧರ್ಮ ಮತ್ತು ಅಧರ್ಮದ ಮಧ್ಯೆ ನಡೀತಾ ಇರ್ತಕ್ಕಂಥ ಚುನಾವಣೆ ಇದು. ಒಳ್ಳೆಯವ್ರಿಗೆ ವೋಟ್ ಹಾಕ್ಬೇಕಂತೇಳಿ ಜನನೂ ಡಿಸೈಡ್ ಮಾಡ್ತಾರೆ. ಹಂಗಿರೋದ್ರಿಂದ ಒಳ್ಳೇದಾಗುತ್ತೆ ಅಂತೇಳಿ ನಮ್ಮೆಲ್ಲರ ಭಾವನೆ. ಆ ಭಗವಂತ ಒಳ್ಳೇದು ಮಾಡ್ತಾನೆ ಅಂತೇಳಿ ನಾವು ಕಾತರದಿಂದ ಕಾಯ್ತಾ ಇದ್ದೀವಿ. ಏನೂ ಇಲ್ಲ. ಏನು DCC ಬ್ಯಾಂಕ್ ಎಲೆಕ್ಷನ್ ನಡೀತು, ಸ್ವಲ್ಪ ಗೊಂದಲಗಳಾಗಿದೆ. ಅದಕ್ಕೆ ಪೊಲೀಸ್ ಅವರು ಆ ಕಡೆ ಈ ಕಡೆ ಬಂದೋಬಸ್ತ್ ಜಾಸ್ತಿ ಮಾಡಿದ್ದಾರೆ ಹೊರತು ಬೇರೆ ಏನಿಲ್ಲ. ಜನಪರವಾಗಿ NDA ಪಕ್ಷದ BJP ಮತ್ತು JDS ಎರಡೂ ಕೆಲಸ ಮಾಡ್ತಾ ಇದೆ. ಜನಪರವಾಗಿ ನಾವು ಅವರಿಗೆ ಏನು ಒಂದು ಸಹಾಯ ಸಹಕಾರ ಮಾಡಬೇಕಾಗಿರುತ್ತೋ, ರೈತರಿಗಾದರೂ ಆಗಲಿ ಮಹಿಳೆಯರಿಗಾದರೂ ಆಗಲಿ, ಅದು ನಾವು ಮಾಡ್ತೀವಿ. ಈ ಚುನಾವಣೆ ಫಲಿತಾಂಶ ಏನು ಇವಾಗ ಸಾಯಂಕಾಲ 5-6 ಗಂಟೆಗೆ ಬರುತ್ತೋ ಅದು ಒಂದು ದಿಕ್ಸೂಚಿ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಡೆಮಾಕ್ರೆಟಿಕ್ ವ್ಯವಸ್ಥೆಯಲ್ಲಿ ಈ ಥರ ಮತದಾರರ ಸ್ಥಾನ ನಾವು ಗೆಲ್ತೀವಿ ಅಂತ ಒಂದು ನಂಬಿಕೆ ಇದೆ. ಇಲ್ಲ, ವಿಶೇಷವಾಗಿ ಈ ಸಾರಿ ನಮ್ಮ ಪಕ್ಷದ ಎಲ್ಲ ಮುಖಂಡರು NDA ಮಿತ್ರ ಪಕ್ಷ ಮತ್ತು ನಾವು ನಮ್ಮ JDS ಎಲ್ಲ ಈ ಸಾರಿ ಒಗ್ಗಟ್ಟಿನಿಂದ ಎಲ್ಲ ನಮ್ಮ ಲೀಡರ್ಸು ಕೂಡ ಈ ಕೆಲಸ ಮಾಡಿದ್ದಾರೆ. ಅವ್ರಿಗೆ ನಾನು ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೇನೆ. BJP ಆಗಲಿ ಅಥವಾ JDSನವರು ಎಲ್ಲರೂ ಎಲ್ಲ ಬಹಳ ಒಗ್ಗಟ್ಟಿನಿಂದ ಎಂದೂ ನೋಡಿರಲಿಲ್ಲ ಒಗ್ಗಟ್ಟಿಂದ ಕೆಲಸ ಮಾಡಿ. ನಿಜವಾಗ್ಲೂ ಮಾಲೂರು ಮಂಜುನಾಥ್ ಗೌಡರು ಒಗ್ಗಟ್ಟಾಗಿ ಎಲ್ಲ ಕೆಲಸ ಮಾಡೋರು.